ಬಂದೇ ಇರಪ್ಪ, ಎಷ್ಟೆಲ್ಲ ನಮ್ಗೆ ಫೋನ್ ಮಾಡಿದ್ರು, ತೆಗಿತೀನಿ ತಾಳು. ಪೊಲೀಸ್ ಪೊಲೀಸ್ ಎಲ್ಲಿದ್ದಾರೆ? ಈ ಕಡೆ ಕವರ್ ಮಾಡಿ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಶೂಟ್ ಮಾಡ್ತೇನೆ. ಶೂಟ್ ಮಾಡಿ ಸರ್. ಒಬ್ಬ ಮನುಷ್ಯನಿಗೆ ತನ್ನ ಫ್ಯಾಮಿಲಿನೇ ಪ್ರಪಂಚ ಆಗಿರುತ್ತೆ. ಮೊದಲು ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗಿರುತ್ತೆ. ಮುಂದೆ ಬೆಳೀತಾ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಪ್ರೀತಿನ ಪಡೆಯೋದಕ್ಕೆ ಪ್ರೀತಿಯನ್ನು ಕೊಡೋದಕ್ಕೆ ನಾವು ನಮ್ಮ ಫ್ಯಾಮಿಲಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ನಮ್ಮ ಮನೆಯವ್ರಿಗೆ ಏನೇ ಖುಷಿ ಆದರೂ ಅದನ್ನು ನಾವು ಹಂಚ್ಕೋತೀವಿ, ಖುಷಿ ಪಡ್ತೀವಿ. ನೋವಾದರೆ ಅದರಲ್ಲೂ ಭಾಗಿಯಾಗ್ತೀವಿ, ಸ್ಪಂದಿಸ್ತೀವಿ. ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಇಷ್ಟ ಕಷ್ಟಗಳ ನಡುವೆ ಒಬ್ಬರ ಜೊತೆ ಒಬ್ರು ಇರ್ತೀವಿ. ಇವತ್ತು ನಾವು ಹೇಳೋಕೆ ಹೊರಟಿರೋ ಕತೆ ಒಂದು ಕುಟುಂಬದ ಬಗ್ಗೆ. ಮಗುವೊಂದನ್ನು ತಂದೆ ತಾಯಿಯಿಂದ ದೂರ ಮಾಡಿದಾಗ ಆ ತಂದೆ ತಾಯಿ ಪಡೋ ಕಷ್ಟದ ಕತೆ. ಬೆಂಗಳೂರಂಥ ಸಿಟಿಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಈ ಕತೆಯ ಅಂತ್ಯದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. Happy birthday to you. Happy birthday to you. Happy birthday to you. Happy birthday to you, Nutan. ಇವತ್ತು ಗಿಫ್ಟ್ ಏನ್ ತಂದಿದ್ಯಾ? ಈಗ ತರ್ಲೆ ಹಂಗೆಲ್ಲ ಕೇಳ್ತಾರೇನೋ? ಏ ಪರವಾಗಿಲ್ಲ ಬಿಡಕ್ಕ, ಏನ್ ಬರ್ಡೇ ದಿನ. ತಗೋ ನಿನ್ ಫೇವ್ರೇಟ್ ತಂದಿದ್ದೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಾವಾ. ಹ್ಯಾಪಿ ಬರ್ಡೇ ನೂತನ್. ಥ್ಯಾಂಕ್ ಯು ಅಂಕಲ್. ರಮೇಶ್ ನಾನು ಬರ್ತೇನೆ. ಒಂದ್ ನಿಮಿಷ ಸುಮ್ಮನೆ ಊಟದ ವ್ಯವಸ್ಥೆ ಮಾಡು. ಅರ್ಜುನ್, ಎಲ್ಲಾರು ಡೈನಿಂಗ್ ಟೇಬಲ್ ಹತ್ರ ಬನ್ನಿ. ಆಂಟಿ ಬನ್ನಿ, ಚಿಪ್ಸ್ ಮತ್ತೆ ಜ್ಯೂಸ್ ಕೊಡೋಣ. ಅರ್ಜುನ್ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ನಂಗೆ ಪ್ರಾಜೆಕ್ಟ್ ವರ್ಕ್ ಇದೆ. ಅಲ್ಲ ಅದು ಅರ್ಜುನ್, ಏನ್ ಓದ್ತಿರೋದು ನೀವು? ಬಿ ಥರ್ಡ್ ಇಯರ್. ಹೌದಾ? ಯಾವ ಬ್ರಾಂಚು? ಕಂಪ್ಯೂಟರ್ ಸೈನ್ಸ್? ಇಲ್ಲ ಮೆಕ್ಯಾನಿಕಲ್. ಅರ್ಜುನ್, ನಿನ್ನ ಕಾಲೇಜಲ್ಲಿ ಯಾವ್ದಾದ್ರು ಹುಡುಗಿನ ಲವ್ ಗಿವ್ ಮಾಡಿ ಕಟ್ಕೊಂಡು ಮನೆಗೆ ಬರ್ತೀಯ ಅಂತ ಡೌಟ್ ನಿಮ್ಮ ಅಪ್ಪಂಗೆ ಫುಲ್ ಭಯ ಪಡ್ತಿರ್ತಾರೆ. ಮೊನ್ನೆ ನನ್ನ ಹತ್ರ ಹೇಳ್ತಾ ಇದ್ರು. ಅದು ಯಾವಾಗ್ಲೂ ಇದ್ದಿದ್ದೆ ಬಿಡಿ, ಅದಕ್ಕೆ ಅವ್ರಿಗೆ ಹೇಳಿದೆ ನನ್ನ ಜೊತೆ ಕಾಲೇಜಿಗೆ ಬಂದ್ಬಿಡಿ ಅಂತ. ಒಳ್ಳೆ ಜೋಡಿ ಇವ್ರ ಅಪ್ಪ ಮಗಂದು. ಗುಡ್ ಬಾಯ್ ನೂತನ್, ಕಮಾನ್. ಹಂಗೆ ಜನ ಭವ. ಹಾ ಹೇಳು. ಅದು ಇನ್ನೊಂದು ಗುಕ್ಕು. ಹಾ ಹೇಳು. ಅದೇನು ಒಳ್ಳೆ ಹೆಣ್ಣು ಕೇಳಕ್ ಬಂದಿರೋ ಗಂಡು ಥರ ಮಾಡ್ತಿದ್ಯಲ್ಲ, ಬೇಗ ಹೇಳು. ಅವ್ನು ಸ್ಕೂಲ್ ಬಿಡಬೇಕು. ಏನಿಲ್ಲ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅಂದ್ಕೊಂಡೆ ನಿನಗೆ ತಡವಳಿಸ್ತಿದ್ದಾಗಲೇ ಅಂದ್ಕೊಂಡೆ ಹಿಂಗೆ ಏನಾದರೂ ಇರುತ್ತೆ ಅಂತ. ಭವ ಇಷ್ಟನಾ? ಅಕ್ಕಂಗೆ ಮಾತ್ರ ಹೇಳ್ಬೇಡಿ ಪ್ಲೀಸ್. ಲಾಸ್ಟ್ ಟೈಮು ಇದೇ ರೀತಿ ಹೇಳಿ ದುಡ್ಡಿಸ್ಕೊಂಡೆ. ಆಮೇಲೆ ಅವಳಿಗೆ ಗೊತ್ತಾಗಿ ನಿನ್ನ ಜೊತೆ ನನ್ನ ಸೇರಿಸಿ ಮಂಗಳಾರತಿನೇ ಆಯಿತು. ಭವ ಪ್ಲೀಸ್ ಇಲ್ಲ ಅನ್ಬೇಡಿ, ದಯವಿಟ್ಟು. ನಾನು ತುಂಬ ದೊಡ್ಡ ಪ್ರಾಬ್ಲಮಲ್ಲಿದ್ದೀನಿ. ಎಷ್ಟು ಬೇಕಾಗಿತ್ತು? ಅದು ಒಂದು 2 ಲಕ್ಷ ಬೇಕಾಗಿತ್ತು. 2 ಲಕ್ಷನಾ? ನಾನು ಎಲ್ಲಿಂದ ತರಲಿ ಅಷ್ಟೊಂದು ದುಡ್ಡು? ಭವ ದಯವಿಟ್ಟು ಇಲ್ಲ ಅನ್ಬಿಡಿ. ಅದು ನನ್ನ ಸೊಸೈಟಿಲಿ ಬೇರೆ ಸಾಲ ಮಾಡಿಬಿಟ್ಟಿದ್ದೀನಿ. ಡೈಲಿ ಫೋನ್ ಮಾಡಿ ತಲೆ ತಿಂತಿದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಪ್ಲೀಸ್ ಭವ. ಅಲ್ವೋ, ಒಂದು ಕಡೆ ಸಾಲ ತೀರ್ಸೋದಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ತಿದ್ಯಾ?
ಇನ್ನೇನು ಮಾಡೋದು? ನಂಗಂತೂ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ನೋಡು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ನನಗೆ ನನ್ನದೇ ಆದಂಥ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಅರ್ಥ ಮಾಡ್ಕೊ ಸ್ವಲ್ಪ. ನಡಿ ನೂತನ್. ಬೇಗ ಬಾಲಿಂಗ್ ಮಾಡೋ. ಫೋರ್ ಏನಕ್ಕ 4 ಹೊಡ್ಸ್ಕೊಂಡೆ? ನಾನು ಬಾಲಿಂಗ್ ಮಾಡ್ಲಾ? ಇರೋ ಈ ಸಲ ಬೌಲ್ ಮಾಡ್ತೀನಿ. ನೀನೇ ಹೋಗ ಬಾಲ್ ತಗೊಂಡ್ ಬಾ. ನೀನ್ ತಾನೇ ಫೀಲ್ಡರು, ನೀನೇ ತಗೊಂಬ ಹೋಗು. ನೀನ್ ದೂರ ಹೊಡೆದಿದ್ಯಾ, ನಾನು ಹೋಗಲ್ಲ. ಅದಕ್ಕೆ ಹುಡುಗಿ ಜೊತೆ ಕ್ರಿಕೆಟ್ ಆಡ್ಬಾರ್ದು. ಎಲ್ಲ ಇವನು ಇಷ್ಟ ತನಕ ಬರ್ಲೇ ಇಲ್ಲ. ಹೌದಾ? ಬರ ನೋಡೋಣ. ಇವನ್ ತಳಿತು. ಇಲ್ಲೇನ್ರು ಮಾಡ್ತಾ ಇದ್ದೀರಾ? ನೂತನ್ ಎಲ್ಲಿದ್ಯಾ? ಬಾ, ಹೋಮ್ವರ್ಕ್ ಮಾಡ್ಬೇಕಲ್ಲ. ಆಂಟಿ ಅವ್ನು ಅವಾಗ್ಲೂ ಅದ ಬಾಲ್ ತರಕ್ಕೆ ಇನ್ನ ಬಂದಿಲ್ಲ. ಹೌದಾ? ಸರ್, ನನ್ನ ಹೆಸರು ರಮೇಶ್ ಅಂತ. ನಮ್ಮ ಮಗ ಪ್ರತಿದಿನ ಶಾಲೆಯಿಂದ ಬಂದವನು ಆಟ ಆಡೋಕ್ಕೆ ಅಂತ ಹೋಗ್ತಾ ಇದ್ದ. ಇವತ್ತು ಹಂಗೆ ಆಡ್ತಿದ್ದ. ಬಾಲ್ ತರೋಕ್ಕೆ ಅಂತ ದೂರ ಹೋದವನು ನಾಪತ್ತೆಯಾಗಿದ್ದಾನೆ ಸರ್. ಸರ್, ನೂತನ್ ಅಂತ ಸರ್. ಇದೊಂದು ಫೋಟೋ. ಅಂದ್ರೆ ನೀವು ಹೇಳೋ ಪ್ರಕಾರ ಇದು ಕಿಡ್ನಾಪ್ ಕೇಸೆ ಅಂತೀರಾ? ಮೋಸ್ಟ್ಲಿ ಹೌದು ಸರ್. ಯಾಕಂದರೆ ಅವ್ನು ದಾರಿ ತಪ್ಪು ಹೋಗಿದ್ರೆ ಅವ್ನು ಅಳೋದನ್ನ ನೋಡ್ಬಿಟ್ಟು ಯಾರಾದರೂ ಮನೆಗೆ ತಂದು ಬಿಟ್ಟಿರೋರು. ಅದು ಅಲ್ಲದೆ ನನ್ನ ಫೋನ್ ನಂಬರ್ ಅವನಿಗೆ ಬೈ ಹ್ಯಾಟ್ ಆಗಿತ್ತು ಸರ್. ಸರ್ ಪ್ಲೀಸ್ ಸರ್, ಹೇಗಾದರೂ ಮಾಡಿ ನನ್ನ ಮಗನ ಹುಡುಕೊಡಿ. ಸೌಮ್ಯ, ಸ್ವಲ್ಪ ಸುಮ್ಮನೆ ಇರು, ನಾನು ಮಾತಾಡ್ತಿದ್ದೀನಲ್ವ. ಸರ್, ಅಕಸ್ಮಾತ್ ಇದು ಕಿಡ್ನಾಪ್ ಕೇಸ್ ಆಗಿದ್ರು ಕೂಡ ನನ್ನ ಮಗನ ಯಾಕೆ ಸರ್ ಕಿಡ್ನಾಪ್ ಮಾಡ್ತಾರೆ? ನೋಡಿ ರಮೇಶ್ ಅವರೇ, ಕಿಡ್ನಾಪ್ ಮಾಡೋದಕ್ಕೆ ದ್ವೇಷನೇ ಇರಬೇಕು ಅಂತೇನಿಲ್ಲ. ತುಂಬ ಕಿಡ್ನಾಪು ದುಡ್ಡಿನ ಆಸೆಗೆ ಮಾಡ್ತಾರೆ. ಬಹುಶಃ ಸದ್ಯದಲ್ಲೇ ನಿಮಗೆ ಕಾಲ್ ಬರ್ಬೋದು. ಆಗ ನೀವು ನಮಗೆ ಇನ್ಫಾರ್ಮ್ ಮಾಡಿ. ಡೋಂಟ್ ವರಿ, ನಿಮ್ಮ ಮಗುನ ಸೇಫಾಗಿ ನಿಮ್ಮ ಮನೆ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಓಕೆ ಸರ್. ಹಾಗೆ ನಿಮ್ಮ ಮಗುನ ಎಲ್ಲ ಡೀಟೇಲ್ಸು ಕೊಟ್ಟೋಗಿ. ಇನ್ ಕೇಸ್ ಅವನನ್ನ ಟ್ಯೂಷನ್ಗೆ ಏನಾದರೂ ಕಳಿಸ್ತಾ ಇದ್ದಿದ್ರೆ ಆ ಡೀಟೇಲ್ಸು ಕೊಡಿ. ಓಕೆ ಸರ್. ಎಲ್ಲಪ್ಪ ಸರ್, ಇವ್ರ ಹತ್ರ ಒಂದು ಕಂಪ್ಲೇಂಟ್ ತೊಗೊಂಡು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಸರಿ ಸರ್, ನೀವೇನು ಹೊರಡ್ಬೋದು. ನೋಡಿ ಸೌಮ್ಯ, ಸುಮ್ಮನೆ ನೀನು ಈ ಥರ ಅಳ್ತಾ ಇದ್ರೆ ನಿನ್ನ ಆರೋಗ್ಯ ಹಾಳು ಮಾಡ್ಕೋತೀಯ ಅಷ್ಟೇ. ಹೇಗಿದ್ರು ಪೊಲೀಸ್ ಹೇಳಿದಾರಲ್ವಾ, ಆದಷ್ಟು ಬೇಗ ಅವನ್ನ ಹುಡುಕೊಡ್ತೀವಿ ಅಂತ. ರೀ, ನನ್ನ ಮಗ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನಾದರೂ ತಿಂದಿದ್ದಾನೋ ಇಲ್ವೋ? ನೋಡು, ಅವನು ಎಲ್ಲೇ ಇದ್ರೂ ನಾವು ನಂಬಿರೋ ದೇವ್ರು ಅವನನ್ನು ಕಾಪಾಡ್ತಾನೆ. ಅವ್ನು ಹುಟ್ಟಾಗಿಂದ ಒಂದ್ ದಿನಾನೂ ನನ್ನನ್ನು ಬಿಟ್ಟಿತ್ತಿಲ್ಲ ರೀ. ಅದು ಎಷ್ಟು ಅಳ್ತಾ ಇದ್ದಾನೋ ಏನೋ.
ನನಗ್ ತುಂಬಾ ಭಯ ಆಗ್ತಾ ಇದೆ. ಸೌಮ್ಯ ಸ್ವಲ್ಪ ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ ಮಾಡ್ಕೊಳ್ಳೋದು? ನನ್ ಸಂಕಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ನನಗ್ ಗೊತ್ತಿಲ್ಲ, ನನಗ್ ನನ್ ಮಗು ಬೇಕು ಅಷ್ಟೇ. ಸೌಮ್ಯ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಪೊಲೀಸ್ನವ್ರು ಹೇಳಿದಾರಲ್ವ ಆದಷ್ಟು ಬೇಗ ಹುಡುಕ್ತೀವಿ ಅಂತ. ಹತ್ರ ಊಟ ತಿಂಡಿ ಏನು ಕೊಡಲ್ಲ, ಮುಚ್ಚೋ ಬಾಯಿ ತಗೋ. ಏಯ್ ಇವ್ನ್ ತಿಂದ್ಮೇಲೆ ಇಲ್ಲೇ ಇದ್ದು ಎಲ್ಲೂ ಹೋಗ್ದಾರಂಗ್ ನೋಡ್ಕೊಳ್ಳಿ. ಸ್ಕೂಲಿಂದ ಬಂದು ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದ ಮಗು ಇದ್ದಕ್ಕಿದ್ದಾಗೆ ಕಾಣೆ ಆದಾಗ ಖಂಡಿತವಾಗ್ಲೂ ಹೆತ್ತವರಿಂದ ಇದನ್ನು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಇಲ್ಲಾಗಿದ್ದು ಅದೇ. ಇಲ್ಲೇ ಆಟ ಆಡ್ತಾ ಇದ್ದ ಮಗು ಹೇಗೆ ಕಾಣೆ ಆಗೋಕ್ಕೆ ಸಾಧ್ಯ ಅಂತ ಗಾಬರಿಯಲ್ಲಿ ರಮೇಶ್ ಮತ್ತು ಸೌಮ್ಯ ದಂಪತಿಗಳು ಪೊಲೀಸರು ಮೊರೆ ಹೋಗ್ತಾರೆ. ಪೊಲೀಸರು ತನಿಖೆ ಆರಂಭಿಸ್ತಾರೆ. ಹುಟ್ಟಿದಾಗಿಂದ ಒಂದಿನನೂ ತಾಯಿನ ಬಿಟ್ಟಿರದ ನೂತನನ ನೆನೆಸ್ಕೊಂಡು ಸೌಮ್ಯ ಸಂಕಟ ಪಡೋಕ್ಕೆ ಶುರು ಮಾಡ್ತಾಳೆ. ಈ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ತೋಚದೆ ರಮೇಶ್ ಕಂಗಾಲಾಗ್ಬಿಡ್ತಾನೆ. ಒಂದು ಕಡೆ ಕಿಡ್ನ್ಯಾಪರ್ಸ್ ಹತ್ರ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋ ನೂತನ ಆದರೆ ಇನ್ನೊಂದು ಕಡೆ ಮಗು ಇಲ್ಲ ಅಂತ ಪರದಾಡ್ತಾ ಇರೋ ತಂದೆ ತಾಯಿ. ಈ ಕೇಸನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ರು ಪೊಲೀಸರು. ಈ ಹಂತದಲ್ಲಿ ಪೊಲೀಸರಿಂದ ಯಾವುದರ ನಿರೀಕ್ಷೆ ಇತ್ತೋ ಅದೇ ನಡೆಯುತ್ತೆ. ಹಲೋ ಹಲೋ ಯಾರ್ರೀ? ಯಾರೋ ಗೊತ್ತು. ಹಲೋ ಹಲೋ, ಯಾರ್ರೀ ಅದು? ಯಾರು ಮಾತಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟಾ ಅಥವಾ ಯಾಕೆ ಮಾತಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟಾ? ಯಾರು ನೀವು? ನಿನ್ನ ಮಗನ್ನ ತುಂಬಾ ಹುಡುಕ್ತಾ ಇದೆಯಾ ಅಂತ ಕಾಣುತ್ತೆ. ಹೌದು, ನಮ್ಮ ಮಗನ ಬಗ್ಗೆ ಏನು ಗೊತ್ತು ನಿಮಗೆ? ಯಾರು ನೀವು? ಪ್ಲೀಸ್ ಹೇಳಿ, ಪ್ಲೀಸ್. ನಿನ್ನ ಮಗನ್ನ ಇನ್ಮೇಲೆ ಹುಡುಕಕ್ಕೆ ಹೋಗ್ಬೇಡ. ಅವನು ನಮ್ಮ ಹತ್ರ ಸೇಫ್ ಆಗಿದ್ದಾನೆ. ಏಯ್ ಲೋಫರ್, ಯಾರೋ ನೀನು? ನನ್ನ ಮಗನ ಯಾಕೋ ಕಿಡ್ನಾಪ್ ಮಾಡಿದ್ಯಾ? ನೋಡು, ಇವಾಗ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೋಡು, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಮಗನಿಗೆ ಏನೂ ತೊಂದರೆ ಕೊಡ್ಬೇಡ ಪ್ಲೀಸ್. ನಿನ್ನ ಮಗನಿಗೆ ಏನೂ ಆಗಲ್ಲ, ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ. ಆದ್ರೆ ನೀನು ನನಗೆ ನಾನು ಕೇಳಿದಷ್ಟು ದುಡ್ಡು ಕೊಡ್ಬೇಕಾಗುತ್ತೆ. ಹೇಳಿದಷ್ಟು ಅಂದ್ರೆ? 35 ಲಕ್ಷ. ಏನು 35 ಲಕ್ಷನಾ? ನೋಡು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಪ್ಲೀಸ್ ನಿನ್ನ ಕಾಲೇ ಬಿದ್ದು ಕೇಳ್ಕೊಳ್ತೀನಿ, ನನ್ನ ಮಗನ ಬಿಟ್ಬಿಡು. ಏಯ್, ನಿನ್ನ ಹತ್ರ ಕಾಲಿಗೆ ಬೀಳಿಸ್ಕೊಳ್ಳೋಕ್ಕೋಸ್ಕರ ನಿನ್ನ ಮಗನ್ನ ಕಿಡ್ನಾಪ್ ಮಾಡಿದ್ನ ನಾನು? ನಿನ್ನ ಮಗ ಬೇಕು ಅಂದ್ರೆ ನಾನು ಕೇಳಿದ ದುಡ್ಡನ್ನ ನಾನು ಹೇಳಿದ ಜಾಗಕ್ಕೆ ತಂದು ಕೊಡು ಅಷ್ಟೇ, ಹೆಚ್ಚಿಗೆ ಮಾತು ಬೇಡ. ಹಲೋ 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 ರೀ, ನಿಮ್ ಕೈ ಮುಗಿತೀನಿ ರೀ, ಪ್ಲೀಸ್ ನನ್ ಮಗನ್ ಕರ್ಕೊಂಡ್ ಬನ್ನಿ. ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಡಿ ಪ್ಲೀಸ್ ರೀ, ಪ್ಲೀಸ್. ನೋಡು ಸೌಮ್ಯ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಹೌದು ರೀ, ನನಗೇನು ಅರ್ಥ ಆಗಲ್ಲ, ಅದಕ್ಕೆ ನೀವು ನಂಗೇನು ಹೇಳ್ಬೇಡಿ, ಸುಮ್ಮನೆ ನಾನು ಹೇಳ್ದಂಗೆ ಮಾಡಿ ರೀ, ಪ್ಲೀಸ್ ರೀ. ಅವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಬಿಡಿ. ಅವ್ರು ಏನ್ ಮಾಡೋಕ್ಕೂ ಹೇಸೋರು ಅಲ್ಲ ರೀ, ದಯವಿಟ್ಟು ನನ್ನ ಮಗನ್ ಕರ್ಕೊಂಡ್ ಬನ್ನಿ. ಭಾವ ಏನಾದ್ರೂ ಗೊತ್ತಾಯ್ತಾ? ಯಾರೋ ಫೋನ್ ಮಾಡಿ ದುಡ್ಡು ಕೇಳ್ತಿದ್ದಾರೆ ಕಣ. ಹೌದಾ? ಹಂಗಾರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಸರಿ, ನಾನು ಪೊಲೀಸ್ ಹತ್ರ ಹೋಗಿ ಬರ್ತೀನಿ. ಭಾವ ನಾನು ಬರ್ತೀನಿ. ಬೇಡ, ನೀನು ಮನೆಯಲ್ಲೇ ಇರು. ಮನೇಲಿ ಇವಳು ಒಬ್ಳೇ ಇರ್ತಾಳೆ. ನಾನು ಮತ್ತೆ ಅರ್ಜುನ್ ಹೋಗಿ ಬರ್ತೀವಿ. ಅಕ್ಕ ಸಮಾಧಾನ ಮಾಡ್ಕೊ, ನೂತನ್ಗೇನು ಆಗಲ್ಲ, ಅವ್ನು ಸೇಫ್ ಆಗಿ ಮನೆಗೆ ವಾಪಸ್ ಬರ್ತಾನೆ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಈ ಶಿಕ್ಷೆ? ಪಾಪ ನನ್ ಮಗ ನೂತನ್